ಹ್ಞೂ 12ನೇ ಶತಮಾನದಲ್ಲಿ ಏನಾಗುತ್ತೆ ಅಂದರೆ ಭಾಳಷ್ಟು ಕಂದಾಚಾರಗಳು ಕಟ್ಟಾಚಾರಗಳು ಮತ್ತು ಆಚಾರ ವಿಚಾರಗಳು ತುಂಬ ಪ್ರಚಲಿತದಲ್ಲಿರ್ತವೆ. ಆ ಸಂದರ್ಭದಲ್ಲಿ ಚನ್ನಬಸವಣ್ಣನವರು ಒಂದು ವಚನ ಬರೀತಾನೆ. ಏನು ಅಂತಂದರೆ, ನಿಷ್ಠೆಯುಳ್ಳಾತನಗೆ ನಿತ್ಯ ನೇಮದ ಹಂಗ್ಯಾಕೆ, ಸತ್ಯವುಳ್ಳಾತಂಗೆ ತತ್ವ ವಿಚಾರದ ಹಂಗ್ಯಾಕೆ, ಅರಿವುಳ್ಳಾತನಿಗೆ ಅಗ್ರವಣಿಯ ಹಂಗೈಕೆ, ಮನ ಶುದ್ಧವುಳ್ಳವನಿಗೆ ಮಂತ್ರದ ಹಂಗೇಕೆ, ಅಂದರೆ ಭಾವಶುದ್ಧವುಳ್ಳವನಿಗೆ ಹೂವಿನ ಹಂಗೇಕೆ, ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನರಿದಾತನಿಗೆ ನಿಮ್ಮ ಹಂಗೇಕೆ ಅಂತ. ಅಂದರೆ ವಿಚಾರದ ಪರಿಣಿತಿ ಅಂದರೆ ಯಾವುದೇ ಮಂತ್ರದಿಂದ ಆಗಲಿ ತಂತ್ರದಿಂದ ಆಗಲಿ ಬರೀ ವಿಚಾರದಲ್ಲಿ ಆಗಿ ಬರಲಿ ಭಾಳ ದೊಡ್ಡವನಾಗೋದಿಲ್ಲ. ಅವನು ಆಚಾರದಿಂದ ವಿಚಾರದಿಂದ ಮತ್ತು ಸತ್ಯ ನುಡಿಯುವುದರಿಂದ ಅವನು ದೊಡ್ಡವನು ಆಗ್ತಾನೆ ಅಂತಂದು ಅನ್ನುವಂಥದ್ದನ್ನು ಚನ್ನಬಸವಣ್ಣವ್ರು ಹೇಳ್ತಾರೆ.